ಧನ್ಯವಾದ. ಕಲಬುರಗಿ ಜಿಲ್ಲೆ ವತಿಯಿಂದ ಇವತ್ತು ಬೆಳಗಾವಿಯಲ್ಲಿ ನಡೆಯುತ್ತಿರುವ ಚಳಿಗಾಲದ ಅಧಿವೇಶನದಲ್ಲಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಭೀಮವಾದದಿಂದ ಬೃಹತ್ ಪ್ರತಿಭಟನೆಯನ್ನು ದಿನಾಂಕ 17ರಂದು ಬೆಳಗಾವಿಯಲ್ಲಿ ನಡೆಯಲಿದ್ದು, ಈ ಪ್ರತಿಭಟನೆಯಲ್ಲಿ ಸುಮಾರು ಒಂದು 5,000 ಜನಸಂಖ್ಯೆಯನ್ನು ನಮ್ಮ ಭೀಮವಾದ ಸಂಘಟನೆಯಿಂದ ನಾವು ಅಲ್ಲಿ ಪಾಲ್ಗೊಳ್ತಾ ಇದ್ದೇವೆ. ನಮ್ಮ ಬೇಡಿಕೆಗಳು ಏನಿವೆ ಅಂದರೆ, ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಭೀಮವಾದ ಇವತ್ತು ಪತ್ರಿಕಾ ಮತ್ತು ದೃಶ್ಯ ಮಾಧ್ಯಮದವರ ಮೂಲಕ ಮನವಿ ಮಾಡಿಕೊಳ್ಳುವುದೇನೆಂದರೆ, ಕರ್ನಾಟಕದಲ್ಲಿ ದಲಿತರ ಅಭಿವೃದ್ಧಿಗಾಗಿ ಮೀಸಲಿಟ್ಟಿರುವ ಸುಮಾರು 35 ಕೋಟಿ ಅನುದಾನವನ್ನು ಇವತ್ತು ಬೇರೆ ಇಲಾಖೆಗೆ ವರ್ಗಾವಣೆ ಮಾಡಿ ನಮ್ಮ ಅನುದಾನವನ್ನು ದುರ್ಬಳಕೆ ಮಾಡಿದ ಸರ್ಕಾರದ ವಿರುದ್ಧ ಇವತ್ತು ನಾವು ಚಳಿಗಾಲದ ಅಧಿವೇಶನದಲ್ಲಿ ಪ್ರತಿಭಟನೆ ಮಾಡ್ತಾಯಿದ್ದೇವೆ. ಎರಡನೇದಾಗಿ, ಸನ್ನತಿ ಜಿಲ್ಲೆಯ ಅಭಿವೃದ್ಧಿ ಪ್ರಾಧಿಕಾರದ ಯೋಜನೆ ಆಂಧ್ರದ ಬುದ್ಧನ ಮಾದರಿಯಲ್ಲಿ ಸುಮಾರು 200 ಎಕರೆ ಪ್ರದೇಶದಲ್ಲಿ ಸಮಗ್ರವಾಗಿ ಅಭಿವೃದ್ಧಿಪಡಿಸಿ ಜಾಗತಿಕ ಮಟ್ಟದಲ್ಲಿ ಪ್ರವಾಸಿ ತಾಣವನ್ನಾಗಿ ಮಾಡಲು 500 ಕೋಟಿ ಅನುದಾನವನ್ನು ಸರ್ಕಾರ ಬಿಡುಗಡೆ ಮಾಡಬೇಕೆಂದು ಎರಡನೇ ಬೇಡಿಕೆ ಇದೆ. ಮೂರನೇದಾಗಿ, ರಾಜ್ಯದ ಪ್ರತಿ ಜಿಲ್ಲೆಗಳಲ್ಲಿ ಬುದ್ಧನ ವಿಹಾರಗಳನ್ನು ಮಾಡಲು ಸರ್ಕಾರದ ವತಿಯಿಂದ ಸುಮಾರು 10 ಎಕರೆ ಜಮೀನು ಮಂಜೂರು ಮಾಡಬೇಕು ಮತ್ತು ಹಾಗೂ ಸಾಮ್ರಾಟ್ ಅಶೋಕರ ಏನು ಜಯಂತಿ ಇದೆ ಆ ಜಯಂತಿಯನ್ನು ಸರ್ಕಾರದ ವತಿಯಿಂದ ಆಚರಣೆ ಮಾಡಬೇಕಾಗಿ ಸರ್ಕಾರದಲ್ಲಿ ಮನವಿ ಮಾಡಿಕೊಳ್ತಾ ಇದ್ದೇವೆ. ಮತ್ತು ನಾಲ್ಕನೇದಾಗಿ, ಪ್ರತಿನಿತ್ಯ ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚು ಕೊಪ್ಪಳ ಜಿಲ್ಲೆಯಲ್ಲಿ ಅಸ್ಪೃಶ್ಯತೆ ಆಚರಣೆ ಮಾಡಿ ದಲಿತರ ಮೇಲೆ ದೌರ್ಜನ್ಯ ಏನು ನಡೀತಿದೆ ಅದನ್ನು ಖಂಡಿಸಬೇಕು. ಹಾಗೆ ಯಾದಗಿರಿ ಜಿಲ್ಲೆಯಲ್ಲಿಯೂ ಈ ದಲಿತರ ಮೇಲೆ ದೌರ್ಜನ್ಯ ಮತ್ತು ಅಸ್ಪೃಶ್ಯತೆ ಆಚರಣೆ ಹಾಗೂ ಇನ್ನಿತರ ಘಟನೆಗಳನ್ನು ಸರ್ಕಾರ ಮುತುವರ್ಜಿ ವಹಿಸಿ ಇವತ್ತು ದಲಿತರ ಮೇಲೆ ಅನ್ಯಾಯ ಆಗುತ್ತಿರುವುದನ್ನು ತಡೆಗಟ್ಟಬೇಕಾಗಿ ಮನವಿ ಮಾಡ್ತಾ ಇದ್ದೀವಿ. ಪ್ರತಿ ಜಿಲ್ಲೆಗಳಿಗೆ 2ನೇ ಭಾನುವಾರ ಪೊಲೀಸ್ ಇಲಾಖೆಯಿಂದ ಏನು ನಮ್ಮ ಕುಂದುಕೊರತೆಗಳ ದಲಿತರ ಸಭೆಯನ್ನು ಮಾಡ್ತಾಯಿದ್ರು, ಈಗ ಸುಮಾರು 1 ವರ್ಷದಿಂದ ದಲಿತರ ಸಭೆ ನಡೀತಾ ಇಲ್ಲ. ಹಾಗಾಗಿ ನಮ್ಮ ದಲಿತರ ಸಭೆಗೆ ಜಿಲ್ಲಾಧಿಕಾರಿಗಳು ಮತ್ತು ಸಮಾಜ ಕಲ್ಯಾಣ ಅಧಿಕಾರಿಗಳು, ಪೊಲೀಸ್ ವರಿಷ್ಠಾಧಿಕಾರಿಗಳು, ಜಿಲ್ಲೆಯ ಆಡಳಿತ ಅಧಿಕಾರಿಗಳು ಎಲ್ಲ ಜಿಲ್ಲೆಯಲ್ಲಿ ಪಾಲ್ಗೊಂಡು ನಮ್ಮ ಕುಂದುಕೊರತೆಗಳನ್ನು ನಮಗೆ ಬಗೆಹರಿಸಬೇಕಂತ ಮನವಿ ಮಾಡ್ತಾ ಇದ್ದೇವೆ. ಹಾಗೆ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಇವತ್ತು ನಮ್ಮ ಹೋರಾಟ ಏನಿದೆ ಅಂದರೆ, ಈ ಎಲ್ಲ ಹಕ್ಕೊತ್ತಾಯಗಳನ್ನು ಇಟ್ಕೊಂಡು ಬೆಳಗಾವಿ ಜಿಲ್ಲೆಯಲ್ಲಿ ದಿನಾಂಕ 17-12ರಂದು ಬೃಹತ್ ಪ್ರತಿಭಟನೆಯನ್ನು ಮಾಡಲಾಗುತ್ತದೆ ಎಂದು ತಮ್ಮ ದೃಶ್ಯ ಮಾಧ್ಯಮ ಮತ್ತು ಪತ್ರಿಕೆ ಮಾಧ್ಯಮದಿಂದ ಮುಖಾಂತರ ನಾವು ಮನವಿ ಮಾಡಿಕೊಳ್ತಾ ಇದ್ದೇವೆ. ಬಂಧುಗಳು, ಸರ್ಕಾರನೇ ಬರ್ತಾ ಇದೆ. ಸಮಾಜ ಕಲ್ಯಾಣ ಇಲಾಖೆಯಿಂದ ಇರತಕ್ಕಂಥ 3,500 ಕೋಟಿ ಅನುದಾನವನ್ನು ಸಮಾಜ ಕಲ್ಯಾಣದಿಂದ ಮುಖ್ಯಮಂತ್ರಿಗಳ ಆದೇಶದ ಮೇರೆಗೆ ಇವತ್ತು ಡೈವರ್ಟ್ ಮಾಡಲಾಗಿದೆ. ಸರ್, ಅವರು ವಿರುದ್ಧ ಈಗಲ್ಲದು 2008ರಿಂದ ಈ ಅನುದಾನವನ್ನು ದುರ್ಬಳಕೆ ಮಾಡ್ತಾ ಇದ್ದಾರೆ. ಅವಾಗಲಿಂದ ದಲಿತ ಸಂಘಟನೆಗಳು ಸುಮಾರು ಹೋರಾಟಗಳನ್ನು ಮಾಡ್ತಾ ಇದ್ದಾವೆ, ಆದ್ರೂ ಸರ್ಕಾರ ಎಚ್ಚೆತ್ತುಕೊಳ್ಳೋದಿಲ್ಲ. ಸರ್, ನಾವು ನಮ್ಮ ಸರ್ಕಾರ ಅಂತ ಒಪ್ತಾ ಇಲ್ಲ. ನಮ್ಮ ಓಟನ್ನು ದಲಿತರ ಓಟ್ಗಳನ್ನು ಕಸ್ಕೊಂಡು ಹೋದಂಥ ಚೇರ್ ಮೇಲೆ ಕೂತಂತ ಸರ್ಕಾರ ನಮ್ಮ ಸರ್ಕಾರ ಅಲ್ಲದು. ನಮಗೆ ಅನುದಾನವನ್ನು ಕರೆಕ್ಟಾಗಿ ಬಿಡುಗಡೆ ಮಾಡ್ತಿತ್ತು. ಈಗ ಪ್ರತಿಭಟನೆ ನಂತರ ಎಷ್ಟು ದಿನ ಟೈಮ್ ಕೊಡ್ತೀರಿ ಅವರಿಗೆ? ಅವ್ರಿಗೆ ಗಡುವು ನೀಡ್ತೀವಿ ಸರ್. ಅಲ್ಲಿ ಆ ಅಧಿವೇಶನದಲ್ಲಿ ನಮಗೆ 1 ದಿನದ ಅವಕಾಶ ಮಾತ್ರ ಕೊಟ್ಟಿದ್ದಾರೆ. ಅದಾದ ನಂತರ ಒಂದು ವೇಳೆ ನಮ್ಗೆ ಎಲ್ಲ ಬೇಡಿಕೆಗಳನ್ನು ಈಡೇರಿಸದೇ ಇದ್ದರೆ ನಾವು ರಾಜ್ಯಾದ್ಯಂತ ಹೋರಾಟ ಮಾಡ್ತೀವಿ. ನಮ್ಮ ಹೆಸರು ಭೀಮರಾಜ್ ಸಿಂದಗೇರಿ ಅಂತ, ರಾಜ್ಯ ಸಂಘಟನಾ ಸಂಚಾಲಕರು, ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಭೀಮವಾದ. ನನ್ನ ಹೆಸರು ಕಾಶಿನಾಥ್ ಸಳಿಗೆ ಅಂತ, ಜಿಲ್ಲಾ ಸಂಚಾಲಕರು ಕಲಬುರಗಿ. ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಭೀಮವಾದ ಜಿಲ್ಲಾ ಸಮಿತಿ ಕಲಬುರಗಿ ವತಿಯಿಂದ ಇವತ್ತು ಪತ್ರಿಕಾಗೋಷ್ಠಿ ಕರೆದ ಉದ್ದೇಶ ಏನಪ್ಪ ಅಂದ್ರೆ, ಬೆಳಗಾವಿಯಲ್ಲಿ ನಡೆಯತಕ್ಕಂಥ 17-12-2024 ನಡೆಯುವ ಈ ಒಂದು ರಾಜ್ಯ ಸಮಿತಿ ಹೋರಾಟದಲ್ಲಿ ಏನಪ್ಪ ಅಂದ್ರೆ, ನಾವು ಕೂಡ ಕಲಬುರಗಿ ವತಿಯಿಂದ ಸುಮಾರು 200 ಜನ ಏನಪ್ಪ ಅಂದ್ರೆ ಆ ಒಂದು ಹೋರಾಟದಲ್ಲಿ ಭಾಗವಹಿಸ್ತಿದ್ದೇವೆ. ಆ ಹೋರಾಟದ ಉದ್ದೇಶ ಏನಪ್ಪ ಅಂದ್ರೆ, ಸರ್ಕಾರ ಇವತ್ತು ಕಾಂಗ್ರೆಸ್ ಸರ್ಕಾರ ಏನಪ್ಪ ಅಂದ್ರೆ SC/ST ಅಭಿವೃದ್ಧಿ ನಿಗಮದ ಹೆಸರಿನಲ್ಲಿ ಇವತ್ತೇನಪ್ಪ ಅಂದ್ರೆ ಸರ್ಕಾರ ಏನಪ್ಪ ಅಂದ್ರೆ ನಮಗೆ ಸಿಗಬೇಕಂತ ಸೌಲಭ್ಯಗಳನ್ನು ಬೇರೆ ಕಡೆ ವರ್ಗಾವಣೆ ಮಾಡಿ ಅದನ್ನು ಫ್ರೀ ಮಾಡ್ಯಾರ. ಆ ಫ್ರೀದಿಂದ ಏನಪ್ಪ ಅಂದ್ರೆ ಇವತ್ತು ಎಲ್ಲ ನಿಗಮಗಳಿಗೆ ಏನಪ್ಪ ಅಂದ್ರೆ ಅನುದಾನ ಇಲ್ಲದಂತಾಗ್ಯದ. ಹಾಗಾಗಿ ಇವತ್ತು ನಮ್ಮ ಈ ಸರ್ಕಾರಕ್ಕೆ ನಾವು ಎಚ್ಚೆತ್ತುಕೊಳ್ಳಲು ನಾವು ಹೋರಾಟ ಮಾಡೋದ್ರ ಮುಖಾಂತರ ಇವತ್ತು ಬೆಳಗಾವಿಯಲ್ಲಿ ಹೋರಾಟ ನಡೀತಾ ಇದೆ. ಸರ್ಕಾರ ಏನಪ್ಪ ಅಂದ್ರೆ ಬಸ್ ಫ್ರೀ ಮಾಡ್ಯದ, ಅಕ್ಕಿ ಫ್ರೀ ಮಾಡಿದೆ ಅಂತ ಹಲವಾರು ಯೋಜನೆಗಳನ್ನು ಫ್ರೀ ಮಾಡಿ ಇವತ್ತೇನಪ್ಪ ಅಂದ್ರೆ
ದಲಿತರಿಗೆ ಸಿಗಬೇಕಾದಂಥ ಸೌಲಭ್ಯಗಳನ್ನು ಇವತ್ತೇನಪ್ಪ ಅಂದ್ರೆ ನಿಗಮದಿಂದ ಡೆವಲಪ್ ಬೇರೆ ಕಡೆ ವರ್ಗಾವಣೆ ಮಾಡಿ ಇವು ನಮಗೆ ಸೌಲಭ್ಯ ಸಿಗ್ತಾಯಿಲ್ಲ. ಆ ಉದ್ದೇಶದಿಂದ ಏನಪ್ಪ ಅಂದ್ರೆ ನಾವು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ರಾಜ್ಯ ಸಮಿತಿ ಆದೇಶ ಮೇರೆಗೆ ನಾವು ಕೂಡ ಕಲಬುರಗಿಯಿಂದ ಹೋಗ್ತಾ ಇದ್ದೇವೆ. ನಾವಿಲ್ಲಿ ಸುಮಾರು 200-250 ಜನ ಹೋಗ್ತಾ ಇದ್ದೇವೆ ಸರ್. ಇಲ್ಲಿ ಗುಲ್ಬರ್ಗ ಜಿಲ್ಲೆಯಿಂದ ಎಲ್ಲ ತಾಲೂಕು ವತಿಯಿಂದ ಹೋಗ್ತಾ ಇದ್ದೇವೆ. ಅಲ್ಲಿ ಸುಮಾರು ಅಲ್ಲಿ 5,000ರಿಂದ 10,000ವರೆಗೂ ಜನ ಸೇರ್ತಾ ಇದೆ ಅಲ್ಲಿ ಎಲ್ಲ ಜಿಲ್ಲೆಯಿಂದ.